ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದಲ್ಲೇ ಅತ್ಯಂತ ಪ್ರಬಲವಾದ, ಅತ್ಯಂತ ಸಾಂಸ್ಕೃತಿಕವಾದ ಮತ್ತು 450 ವರ್ಷಗಳಿಗೂ ಹೆಚ್ಚು ಕಾಲ ಆಳಿದ ಒಂದು ಸಾಮ್ರಾಜ್ಯದ ಕುರಿತು. ಅದುವೇ ಶಾತವಾಹನರು. ಇವರು ಯಾರು, ಎಲ್ಲಿ ಆಳಿದರು, ಅವರ ಕಾಲದಲ್ಲಿ ಸಂಸ್ಕೃತಿ, ಕಲೆ, ಆರ್ಥಿಕತೆ ಹೇಗಿತ್ತು, ಅವರ ಕೊಡುಗೆಗಳೇನು ಮತ್ತು ಇಂದಿಗೂ ನಾವು ಬಳಸುತ್ತಿರುವ ಶಾಲಿವಾಹನ ಶಕೆ ಎಂದರೇನು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿ ದಕ್ಷಿಣ ಭಾರತದ ಬಹುಭಾಗವನ್ನು ಆಳುತ್ತಿದ್ದರು. ಆದರೆ ಕ್ರಿಸ್ತಪೂರ್ವ 232ರ ಸುಮಾರಿಗೆ ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ಕ್ರಮೇಣ ದುರ್ಬಲಗೊಳ್ಳತೊಡಗಿತು. ಈ ಅವಕಾಶವನ್ನೇ ಬಳಸಿಕೊಂಡು ಮೌರ್ಯರ ಸಾಮಂತರಾಗಿದ್ದ ಶಾತವಾಹನರು ಸ್ವತಂತ್ರರಾಗಿ ತಮ್ಮದೇ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಸುಮಾರು ಕ್ರಿಸ್ತಪೂರ್ವ 230ರಲ್ಲಿ ಶಾತವಾಹನ ವಂಶ ಸ್ಥಾಪನೆಯಾಯಿತು. ಇವರ ರಾಜಧಾನಿಗಳು ಹಲವಾರು ಬಾರಿ ಬದಲಾದವು. ಪ್ರಾರಂಭದಲ್ಲಿ ಪ್ರತಿಷ್ಠಾನ, ಅಂದರೆ ಇಂದಿನ ಮಹಾರಾಷ್ಟ್ರದ ಪೈಠಾಣ್ ರಾಜಧಾನಿಯಾಗಿತ್ತು. ನಂತರದ ದಿನಗಳಲ್ಲಿ ಅಮರಾವತಿ ಮತ್ತು ಕೋಟಿಲಿಂಗಾಲ ಸಹ ರಾಜಧಾನಿಗಳಾಗಿದ್ದವು. ಶಾತವಾಹನರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ 2 ಪ್ರಮುಖ ಅಭಿಪ್ರಾಯಗಳಿವೆ. ಪ್ರಥಮ ಅಭಿಪ್ರಾಯ, ಪ್ರೊಫೆಸರ್ ಸ್ಮಿತ್ ಮತ್ತು ಭಂಡಾರಕರ್ ಅವರ ಪ್ರಕಾರ ಶಾತವಾಹನರು ಆಂಧ್ರಪ್ರದೇಶದ ಮೂಲದವರು. ಪುರಾಣಗಳಲ್ಲಿ ಇವರನ್ನು ಆಂಧ್ರರು ಎಂದೇ ಕರೆಯಲಾಗಿದೆ. ಇವರ ಆರಂಭಿಕ ನೆಲೆ ಶ್ರೀಕಾಕುಳಂ, ಕೃಷ್ಣ ಮತ್ತು ಗುಂಟೂರು ಪ್ರದೇಶಗಳಾಗಿದ್ದವು. ದ್ವಿತೀಯ ಅಭಿಪ್ರಾಯ, ಕೆ.ಪಿ. ಜೈಸ್ವಾಲ್ ಅವರ ಪ್ರಕಾರ ಶಾತವಾಹನರು ಕನ್ನಡ ನಾಡಿಗೆ ಸೇರಿದವರು. ಕರ್ನಾಟಕದ ಹಿರೇಹಡಗಲಿಯಲ್ಲಿ ದೊರೆತಿರುವ ಶಾಸನಗಳು ಇವರು ಕನ್ನಡಿಗಳೇ ಎಂದು ಸೂಚಿಸುತ್ತವೆ. ಇವರ ಆಳ್ವಿಕೆಯಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹ ಸಿಕ್ಕಿತು. ಹಾಗಾಗಿ ಶಾತವಾಹನರು ಕನ್ನಡ ತೆಲುಗು ಸಂಸ್ಕೃತಿಯ ಸಮ್ಮಿಳನದ ಪ್ರತೀಕವಾಗಿದ್ದಾರೆ ಎನ್ನಬಹುದು. ಶಾತವಾಹನ ವಂಶದ ಸ್ಥಾಪಕ ಸಿಮುಕ. ಕ್ರಿಸ್ತಪೂರ್ವ 230ರಲ್ಲಿ ಈತ ಮೌರ್ಯರ ಸಾಮಂತನಾಗಿದ್ದು ಸ್ವಾತಂತ್ರ್ಯ ಘೋಷಿಸಿಕೊಂಡು ಶಾತವಾಹನ ವಂಶವನ್ನು ಸ್ಥಾಪಿಸಿದ. ಶ್ರೀಕಾಕುಳಂ ಇವನ ರಾಜಧಾನಿಯಾಗಿತ್ತು. ಮೌರ್ಯರ ದೊರೆ ಸುಶೀಮನನ್ನು ಸೋಲಿಸಿ ಈತ ಸ್ವತಂತ್ರನಾದ. ಇವನು ನಾಸಿಕ್ ಪ್ರದೇಶದಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸಿದನು ಮತ್ತು 23 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ನಂತರ ಆಳ್ವಿಕೆಗೆ ಬಂದವನು 1ನೇ ಶಾತಕರ್ಣಿ. ಇವನು ಶಾತವಾಹನ ವಂಶದ ಆರಂಭದ ಪ್ರಬಲ ದೊರೆಗಳಲ್ಲಿ ಒಬ್ಬ. ಈತ ಅಶ್ವಮೇಧಯಾಗ ಮತ್ತು ರಾಜಸೂಯ ಯಾಗಗಳನ್ನು ಆಚರಿಸಿದನು. ಇವನು ಅಪ್ರತಿಹತ, ಅಂದರೆ ಯಾರಿಂದಲೂ ಸೋಲಿಸಲಾಗದವನು ಎಂಬ ಬಿರುದನ್ನು ಪಡೆದಿದ್ದನು. ಈತ ತನ್ನ ಆಳ್ವಿಕೆಯಲ್ಲಿ ಅನುಪ, ಮಾಳ್ವ, ವಿದರ್ಭ ಪ್ರದೇಶಗಳನ್ನು ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸಿದ. ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ಇವನ ಸಾಮ್ರಾಜ್ಯ ವಿಸ್ತರಿಸಿತ್ತು. ಶಾತವಾಹನ ವಂಶದ ಇತಿಹಾಸದಲ್ಲೇ ಅತ್ಯಂತ ಪ್ರಬಲ ಮತ್ತು ಪ್ರಸಿದ್ಧ ದೊರೆ ಎಂದರೆ ಅದು ಗೌತಮೀಪುತ್ರ ಶಾತಕರ್ಣಿ. ಈತನು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಆಳಿದನು. ಈತನ ವಿಶೇಷತೆ ಎಂದರೆ ಆ ಕಾಲದಲ್ಲಿ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದ ಶಕರು, ಯವನರು ಮತ್ತು ಪಲ್ಲವರ ಮೇಲೆ ಭಾರೀ ವಿಜಯ ಸಾಧಿಸಿದನು. ಪಶ್ಚಿಮ ಕ್ಷತ್ರಪರ ಮೇಲೆ ಸಂಪೂರ್ಣ ವಿಜಯ ಸಾಧಿಸಿ ಶಾತವಾಹನ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದನು. ಈತನ ಕಾಲದಲ್ಲಿ ಶಾತವಾಹನ ಸಾಮ್ರಾಜ್ಯ ಉತ್ತುಂಗದಲ್ಲಿತ್ತು. ಈತನ ತಾಯಿ ಗೌತಮಿ ಬಾಳಶ್ರೀ ತನ್ನ ಮಗನ ಸಾಧನೆಗಳನ್ನು ನಾಸಿಕ್ ಶಾಸನದಲ್ಲಿ ಕೆತ್ತಿಸಿದಳು. ವಿಶೇಷವೆಂದರೆ ಇಷ್ಟೊಂದು ಜನಪ್ರಿಯನಾಗಿದ್ದ ಈ ರಾಜನನ್ನು ಇತಿಹಾಸದಲ್ಲಿ ಮರೆಯುವಂತಿಲ್ಲ. ಈ ವಂಶದ ಕೊನೆಯ ಪ್ರಮುಖ ದೊರೆ ಯಜ್ಞಶ್ರೀ ಶಾತಕರ್ಣಿ. ಈತನು ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಆಳಿದನು. ಈತನ ನಂತರ ಶಕರ ದಾಳಿಗಳು ಮತ್ತೆ ತೀವ್ರಗೊಂಡವು ಮತ್ತು ಆಂತರಿಕ ಕಲಹಗಳಿಂದಾಗಿ ಸಾಮ್ರಾಜ್ಯ ಕ್ರಮೇಣ ದುರ್ಬಲಗೊಳ್ಳತೊಡಗಿತು. ಸುಮಾರು 220ರ ವೇಳೆಗೆ ಈ ಮಹಾನ್ ಸಾಮ್ರಾಜ್ಯ ವಿಘಟನೆಯಾಯಿತು.